ದೇಶದ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿಯ ಅಶೋಕ್ಗೆ ಬಿಗ್ ಶಾಕ್ ಎದುರಾಗಿದೆ. ಅಶೋಕ್ ದೆಹಲಿಗೆ ಹೋಗಿ 4 ದಿನ ಆಯಿತು. ಈವರೆಗೂ ಬಾಗಿಲಿಗೂ ಬಿಟ್ಕೊಂಡಿಲ್ಲ ಹೈಕಮಾಂಡ್ನ ನಾಯಕರು. ದೆಹಲಿಯಲ್ಲಿ ಬಿಜೆಪಿಯ ಅಶೋಕ್ಗೆ ಬಿಗ್ ಶಾಕ್ ಎದುರಾಗಿದೆ. ಅಶೋಕ್ ದೆಹಲಿಗೆ ಹೋಗಿ 4 ದಿನ ಆಯಿತು. ಈವರೆಗೂ ಬಾಗಿಲಿಗೂ ಬಿಟ್ಕೊಂಡಿಲ್ಲ ಹೈಕಮಾಂಡ್ನ ನಾಯಕರು. ಭೇಟಿಗೆ ಅವಕಾಶವನ್ನೇ ಕೊಡದೆ ಸತಾಯಿಸ್ತಾ ಇದೆ ಹೈಕಮಾಂಡ್ ನಾಯಕರು. ಅಶೋಕ್ ಅವರ ವಿರೋಧ ಪಕ್ಷದ ಸ್ಥಾನಮಾನಕ್ಕೆ ಶೀಘ್ರವೇ ಕೊಕ್ಕೆ ಬೀಳುತ್ತಾ, ಆದರೆ ವಿಪಕ್ಷ ನಾಯಕರ ಬದಲಾವಣೆ ಇಲ್ಲ ಅಂತಿರ್ತಕ್ಕಂತಹ ವಿಜಯೇಂದ್ರ ಅವರ ಸ್ಥಾನದ ಮೇಲೆ ಇಲ್ಲಿ ಸಂದೇಹಗಳು ಉಟ್ಕೊಂಡಿರ್ಬೇಕಾದ್ರೆ ಅವರು ಮತ್ತೊಂದು ಸ್ಥಾನದ ಬಗ್ಗೆ ಹೇಳೋದಾ? ಅಶೋಕ್ ದೆಹಲಿಗೆ ಹೋಗಿ 4 ದಿನ ಆಯಿತು. ಈವರೆಗೂ ಬಾಗಿಲಿಗೂ ಕೂಡ ಬಿಟ್ಕೊಂಡಿಲ್ಲ ಹೈಕಮಾಂಡ್ನ ನಾಯಕರು. ಬಂದಿದ್ದು ಅಶೋಕ್ ಒಂದಷ್ಟು ಮಾತನಾಡೋಣ, ಯಾರೊಬ್ಬ ನಾಯಕ ಸಿದ್ಧರಿಲ್ಲ. ಅಶೋಕ್ ಅವರ ವಿರೋಧ ಪಕ್ಷದ ಸ್ಥಾನಮಾನಕ್ಕೆ ಬೈಪಾಸ್ ಸರ್ಜರಿ ಮಾಡಲಾಗುತ್ತಾ? ವಿಪಕ್ಷ ನಾಯಕರ ಬದಲಾವಣೆ ಇಲ್ಲ ಅಂತಿರ್ತಕ್ಕಂತಹ ವಿಜಯೇಂದ್ರ, ಆದರೆ ವಿಜಯೇಂದ್ರರ ಸ್ಥಾನಮಾನ ಅದು ಕೂಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಹಂಗಿರ್ಬೇಕಾದ್ರೆ ಅಶೋಕ್ ಅವರ ಸ್ಥಾನ ಇರುತ್ತೋ ಬೀಳುತ್ತೋ ಅಂತ ಹೇಳಿ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಗೊಂದಲಮಯ ಮನಸ್ಸಿನಲ್ಲಿ, ಗಾಬರಿ ಭಾವನೆಯಲ್ಲಿ ವಿಜೇಂದ್ರರಿಗೂ ಕೂಡ ಖಚಿತವಾದ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ನ ನಾಯಕರು ದೇಶದ ಬಿಜೆಪಿ ಆಡಳಿತ ರಾಜ್ಯಗಳ ನಾನಾ ನಾಯಕರನ್ನ ಭೇಟಿ ಮಾಡ್ತಾರೆ ಕೇಂದ್ರ ಕಚೇರಿಯಲ್ಲಿ. ಅಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅಶೋಕ್ ಅವರನ್ನೇ ಗಮನದಲ್ಲಿಟ್ಕೊಂಡು ಸಂಪೂರ್ಣ ಏಕಾಗ್ರತೆಯನ್ನು ಅಶೋಕ್ ಮೇಲೆ ಇಡೋದಕ್ಕೆ ಸಾಧ್ಯ ಇಲ್ಲ. ಎಐಸಿಸಿ ಕಚೇರಿಯಲ್ಲಾದರೆ ದೇಶದ ಕೆಲ ಬೆರಳೆಣಿಕೆಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ. ಸಾಕಷ್ಟು ರಾಜ್ಯದ ನಾಯಕರುಗಳು ಬರ್ತಾರೆ, ಸಲೀಸಾಗಿ ಲೀಲಾಜಾಲವಾಗಿ ಮಾತುಕತೆಯನ್ನು ಮಾಡ್ತಾರೆ. ಆದರೆ ಬಿಜೆಪಿಯ ವಿಚಾರಕ್ಕೆ ಬರೋದಾದರೆ ಪ್ರತಿ ಸೆಕೆಂಡು ಕೂಡ RSSನ ಕಾರ್ಯಪ್ರವೃತ್ತಿಯ ಬಗ್ಗೆಯೂ ಕೂಡ ಕೇಂದ್ರ ಕಚೇರಿಯಲ್ಲಿ ಚರ್ಚೆಯಾಗುತ್ತೆ ಮತ್ತು ರಾಜಕೀಯ ಪಕ್ಷ ಬಿಜೆಪಿಯ ವಿಚಾರವಾಗಿಯೂ ಕೂಡ ಕೇಂದ್ರ ಕಚೇರಿಯಲ್ಲಿ ಚರ್ಚೆ ಆಗುತ್ತೆ. ಹಿಂಗಿರಬೇಕಾದ್ರೆ 2 ದೋಣಿಗಳನ್ನು ಸಾಗಿಸ್ತಾ ಇರೋ ಬಿಜೆಪಿಗೆ ಅಶೋಕ್ ರವರನ್ನ ಪ್ರತ್ಯೇಕವಾಗಿ ಗಮನಿಸೋದಕ್ಕೆ ಸಮಯ ಇದ್ದಂಗೆ ಕಾಣ್ತಾ ಇಲ್ಲ. ಇನ್ನು ಅಶೋಕ್ ಅವರು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಸೆಳೆಯೋದ್ರಲ್ಲೂ ಕೂಡ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಸೊ ಹಿಂಗಿರಬೇಕಾದ್ರೆ ಅಶೋಕ್ ಅವರ ಸ್ಥಾನಮಾನದ ಕಥೆ ಏನಾಗಬಹುದು? ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂತಹ ವಿಚಾರ. ಹಾಗಾಗಿ BY ವಿಜೇಂದ್ರ ಮುಂದುವರಿಯುತ್ತಾರೋ, ಅಶೋಕ್ ಅವರ ಸ್ಥಾನ ಅರ್ಧಕ್ಕೆ ಸ್ಥಗಿತ ಆಗುತ್ತೋ, ಇವೆಲ್ಲವೂ ಕೂಡ ಚರ್ಚೆಗೆ ಕಾರಣವಾಗಿರುವಂತಹ 2 ಸ್ಥಾನದ ಬಗೆಗಿನ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.